ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಆಟದಲ್ಲಿ ಮೊದಲ ಚಾನ್ಸ್ನಲ್ಲಿ ಗೆದ್ದಿದ್ದು ಚಂದು. ಅವಳ ಸಂತೋಷಕ್ಕೆ ಆರ್ಭಟಿಸಿದ್ದಳು. ಎಸ್ ಎಂದು ಕಿರುಚುವ ಅವಳ ಕೂಗಿಗೆ ಓಡಿ ಬಂದು ಬಾಲ್ ಕಿತ್ಕೊಂಡು ಆಟ ಶುರು ಮಾಡಿದ್ದ. ಈ ಬಾರಿ ಅವನ ಕೈಯಲ್ಲಿದ್ದ ಬಾಲ್ ಅದ್ಯಾಕೋ ಅವನಿಂದ ದೂರ ಆಗ್ತಿಲ್ಲ. ಕಮಾನ್ ಎನ್ನುತ್ತಿದ್ದರು ಶಶಾಂಕ್ ಮತ್ತು ಶ್ವೇತಾ. ಹೇ M3, ಸುಮ್ಮನೆ ಸೋಲೊಪ್ಪಿ ಬೀಳ್ಕೊಡು ಎಂದು ಅಣಕಿಸಿ ಬೌನ್ಸ್ ಮಾಡ್ತಿದ್ದವನಿಗೆ M3 ಅಂದ್ರೆ ಎಂದು ಕೇಳುತ್ತಾ ಬಾಲ್ ಕಡೆ ಗಮನ ಹರಿಸಿದ್ದಳು. ಬೇಜಿ ಅಂದರೆ ಏನು ಮೊದಲು ಹೇಳು ಎಂದು ಬೌನ್ಸ್ ಮಾಡುತ್ತಾ ಬ್ಯಾಸ್ಕೆಟ್ ಕಡೆ ಹೋದವನು ಉದ್ದವಿದ್ದ ಕಾರಣ ಬ್ಯಾಸ್ಕೆಟ್ ಒಳಗಡೆ ಬಾಲನ್ನು ಸಲೀಸಾಗಿ ಹಾಕ್ಬಿಟ್ಟನು. ಎಸ್ ಓರೆ ಎಂದು ಬೀಗಿದವನ ಕೈಯಿಂದ ಬಾಲ್ ಹಿಡಿದು ಈ ಸತಿ ನಾನು ಪಕ್ಕ ಹಾಕ್ತೀನಿ ನೋಡ್ತೀನಿ ಎಂದವಳು ಬೌನ್ಸ್ ಮಾಡ್ತಾ ಬೀಜಿ ಅಂದರೆ ಬಿಳಿ ಗೋರಿಲ್ಲ ಅಂತ ಎಂದು ರೇಗಿಸಿ ಬ್ಯಾಸ್ಕೆಟ್ ಕಡೆ ಹೋಗಿ ಇನ್ನೇನು ಬಾಲ್ ಹಾಕಬೇಕು ದುಪ್ಪಟವು ಕಟ್ಟಿದ ಗಂಟಿನಿಂದ ಸಡಿಲವಾಗಿ ಕಾಲಿಗೆ ಸಿಲುಕಿ ಎಡವಿ ಮಾ ಎಂದು ಇನ್ನೇನು ಬೀಳಬೇಕು ಚಂದನ ಎಂದು ಓಡಿ ಬಂದವನು ಅವಳನ್ನು ಕಾಪಾಡುವ ಸಲುವಾಗಿ ಸೊಂಟಕ್ಕೆ ಕೈ ಹಾಕಿದ್ದ. ಆದರೆ ಅವನ ಸ್ಪರ್ಶಕ್ಕೆ ಎಸೆಯಬೇಕಿದ್ದ ಬಾಲನ್ನು ಗಾಬರಿಯಲ್ಲಿ ಬಿಟ್ಬಿಟ್ಲು. ಹಾರ್ಟಲ್ಲಿ ಹಾರ್ಮೋನಿಯಂ ನುಡಿಸಿದಂಥ ಅನುಭವ. ಅವನ ಕೈ ಬೆರಳುಗಳ ಕಲರವಕ್ಕೆ ಗಂಡು ಬೀರಿಗೆ ಹೆಣ್ಣಲ್ಲಿರಬೇಕಾದ ನಾಚಿಕೆ ಉದ್ಭವಿಸಿತ್ತು. ಅವನ ನೋಟಕ್ಕೆ ಕೋತ ನಮ್ಮ ಹುಡುಗಿ ಈ ಬಾರಿ ಅದೆಷ್ಟು ಗಮನಿಸಿದ್ದಳು ಅಂದರೆ ಅವನ ಎಡಗಣ್ಣಿನ ಪಕ್ಕದಲ್ಲಿದ್ದ ಪುಟ್ಟ ಮಜ್ಜಿಯನ್ನು ಸಹ ಗಮನಿಸಿದ್ಲು. ನೋಡುತ್ತಲೇ ಗಂಟಲು ಒಣಗಿದ ಸ್ಥಿತಿಯಲ್ಲಿ ಮಾತು ಮಾಯವಾಗಿತ್ತು. ಅವಳನ್ನಲ್ಲಿ ನಿಲ್ಲಿಸಿ ಸಮಯೋಚಿತವಾಗಿ ಸಿಕ್ಕ ಚಾನ್ಸ್ ಬಿಡದೆ ಬಿದ್ದ ಬಾಲನ್ನು ಬ್ಯಾಸ್ಕೆಟ್ ಒಳಗಡೆ ಹಾಕಿದ್ದನು. ಐ ಡಿಡ್ ಇಟ್ ಎಂದು ಬೀಗಿದವ ಒಂದು ನಿಮಿಷ ತನ್ನಲ್ಲೇನಾಯಿತು ಅರಿಯದವಳ ಬಳಿ ಬಂದು ಆರ್ ಓಕೆ ಎಂದು ಕಿವಿಯಲ್ಲಿ ಪಿಸುಗುಟ್ಟುತ್ತಾ ಕೇಳಿಯಬಿಟ್ಟ. ಜಾತ್ರೆಯಲ್ಲಿ ಮುಂದೆ ಸಾಗದ ತೇರಿನಂತೆ ನಿಂತಿದ್ದವಳ ಕಿವಿಗೆ M3 ಅಂದರೆ ಮಿಸ್ ಮಾಡ್ರನ್ ಮಂಜುಳಾ ಅಂತ, ನನ್ನ ಹತ್ರ ಆಟ ಇಟ್ಕೋಬೇಡ, ಯು ಕಾಂಟ್ ಬೀಟ್ ಮೀ ಎಂದವ ಇನ್ನಷ್ಟು ಸನಿಹ ಬಂದಿದ್ದ. ಹುಡುಗರ ಜೊತೆ ಆಟ ಆಡಿದ್ರೆ ಹೀಗೆ ಆಗೋದು, ಸ್ಟೇ ಅವೇ ಫ್ರಮ್ ಮೀ ಎಂದು ಹೋದವ ಮತ್ತೆ ಬಂದು ಬಟ್ ಮೌನಾಚರಣೆ ಬೇಡ ಪ್ಲೀಸ್ ಎಂದು ಪಿಸುಗುಟ್ಟುತ್ತಾ ಅವನ ಬಿಸಿ ಉಸಿರಿನಿಂದ ಗಾಳಿ ಊದಲು ಅವಳ ರೋಮವು ಎಚ್ಚೆತ್ತ ಅನುಭವ. ಅವಳನ್ನು ಎಚ್ಚರಿಸಿ ಕೈಗೆ ಬಾಲ್ ಕೊಟ್ಟು ನಕ್ಕನು. ಐ ಆಮ್ ದಿ ವಿನ್ನರ್ ಮತ್ತು ನಿಮ್ಮ ಸ್ಟೂಡೆಂಟ್ ಲೂಸರ್ ಎಂದು ಶಶಾಂಕ್ ಕಡೆ ನೋಡಿ ಹೇಳುತ್ತಾ ಶರ್ಟ್ ಧರಿಸಲು ಚಂದನ ಹೋಗಲಿ ಬಿಡಮ್ಮ, ಯು ಟು ವೆಲ್ ಪ್ಲೇಡ್ ಎಂದು ಕ್ಲಾಪ್ ಹಾಕಿದ್ದರು. ತಡ ಮಾಡದೆ ಅವಳು ಚೂಟ್ ಹೇಳಿದ್ದಳು. ಗಂಡು ಬೀರಿಯಲ್ಲಿ ಹೆಣ್ಣಿನ ಲಕ್ಷಣ. ಹೇಗಿತ್ತು ಎಪಿಸೋಡ್? ಅಂದು ಬೃಂದಾವನಕ್ಕೆ ಬಂದವಳು ಕ್ಲಾಸ್ ಮುಗಿಸಿಕೊಟ್ಟು ಗೌರವ್ ವಾಕಿಂಗ್ಗೆ ಹೋಗಿದ್ದ ಸಮಯದಲ್ಲಿ ಆ ಆಡಿಷನ್ ಲಿಸ್ಟ್ ಅವನ ರೂಮಲ್ಲಿದ್ದ ಟೇಬಲ್ ಮೇಲೆ ಇಟ್ಟು ಪ್ಲೀಸ್ ಚೆಕ್ ಸರ್ ಫಾರ್ ಎನಿಕ್ವರೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಎಂದು ಅವನು ಹಿಂತಿರುಗುವಷ್ಟರಲ್ಲಿ ಮನೆಗೆ ಹೊರಟಿದ್ದಳು. ರಾತ್ರಿಯಾಗಲು ಆಡಿಷನ್ ಲಿಸ್ಟ್ ಹಿಡಿದ ಗೌರವ್ ಅವಳನ್ನೇ ನೆನೆದಿದ್ದ. ಇತ್ತೀಚೆಗೆ ಅವಳು ಮಾತಾಡಿಲ್ಲ ಅಂದರೆ ನನಗೆ ಕಷ್ಟ ಆಗ್ತದೆ, ಅವಳನ್ನು ಕಾಡ್ಸೋದ್ರಲ್ಲಿ ಏನೋ ಮಜಾ ಅನಿಸುತ್ತೆ ಎಂದವನು ನಗುತ್ತಾ ಆಟ ನೆನೆದನು. ಅವಳ ಹತ್ರ ಹೋಗ್ತಿದ್ರೆ ದೂರ ಹೋಗೋ ಮನಸ್ಸೇ ಬರಲ್ಲ, ಒಂಥರ ತಂಟೆ ತರಲೆ ಮಾಡ್ತಾ ಮುದ್ದಾಗಿ ಕಾಣಿಸ್ತಾಳೆ, ಬಾಯ್ ಹುಡುಗಿ, ಲೇಡಿ ರೆಬಲ್, ಗಂಡು ಬೀರಿ ಎನ್ನುತ್ತಾ ಹಿಂದೆಲಿಗೆ ಕೈಯಾಡಿಸಿ ಸಿನಿಮಾ ಸೀರಿಯಲ್ ಥರ ಜಗಳದಿಂದ ಬೇರೇನೂ ಮುಂದುವರಿಯಲ್ಲ ಅಲ್ವಾ, ಲವ್ ಗಿವ್ ಆಗಿಬಿಡುತ್ತಾ ಎಂದು ಅನುಮಾನ ಪಟ್ಟವ ನೋ ಇಟ್ಸ್ ಜಸ್ಟ್ ಇನ್ಫ್ಯಾಕ್ಚುಯೇಷನ್ ಎಂದು ಸುಮ್ಮನಾದ. ಈಗ ಇನ್ಫ್ಯಾಕ್ಚುಯೇಷನ್ ಮುಂದಕ್ಕೆ ನೋಡೋಣ. ಇತ್ತ ಚಂದಿರನ ನೋಡಿದ ಚಂದುಗೆ ಕಂಡಿದ್ದು ಆ ಬೀಜಿ. ಅವನ ಕೈಯಿಂದ ಅವಳ ನಡು ಹಿಡಿದ ದೃಶ್ಯ ನೆನೆದು ಗಾಬರಿಯಾದ್ಲು. ಪಾಪ ಅಲ್ವಾ ನಮ್ಮ ಚಂದು ನೀನು ಯಾಕೆ ಬೀಜಿ ಮುಖ ತೋರಿಸ್ತೀಯಾ? ನಾನೇನಾದರೂ ಬೀಜಿಗೆ ಬಿದ್ದುಬಿಟ್ನಾ? ಚಾನ್ಸ್ ಇಲ್ಲ, ಏನೋ ನಾನು ಬೀಳ್ತಿದ್ದೆ ಅಂತ ಸೊಂಟ ಹಿಡ್ದಿರಬಹುದು ಅಷ್ಟೆ ಎಂದು ಮಂಚದ ಮೇಲೆ ಮಲಗಿದವಳು ಲೇ ಚಂದು, ಆ ಬೀಜಿಯಿಂದ ದೂರ ಇರು, ಸರಿ ಇಲ್ಲ ಅವನು, ಮೊದಲೇ ಫಾರಿನ್ ಹುಡುಗ, ಇಂಡಿಯನ್ ಆದರೂ ಜರ್ಮನಿಯಲ್ಲೇ ಹೆಚ್ಚಿರ್ತಾನೆ, ಸರಿ ಇರಲ್ಲ, ನೀನು ಅಚ್ಚುಪುಟ್ಟಿ ಅಲ್ವಾ, ಆ ಥರ ಯೋಚಿಸ್ಬೇಡ, ಹೋಗಿ ಮಲ್ಗು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ನನ್ನ ಹುಡುಗ ಅದೆಲ್ಲಿದ್ದಾನೋ ಹೇಗಿದ್ದಾನೋ ಹೇಗಾದರೂ ಇರಲಿ, ಒಳ್ಳೆ ಹೃದಯ ಇದ್ದರೆ ಸಾಕು, ಹುಡುಗಿರ ಶೋಕಿ ಇಲ್ಲ ಅಂದರೆ ಸಾಕು, ಒಂದು 6 ಅಡಿ ಇರಲಿ, ಸುಮಾರಾಗಿ ಬಣ್ಣ ಇರಲಿ,
ಕಿಚ್ಚಿನ ಹಾಗೆ ಹುಚ್ಚಿಡಿಸೋ ಧ್ವನಿ ಇರಲಿ ಎಂದು ಅಂದಾಜು ಕಂಡವಳಿಗೆ ಅನಿಸಿದ್ದು, ಈ ಎಲ್ಲ ಗುಣ NRI ಬೀಜಿಗೂ ಇದೆ ಅಲ್ವಾ. ಥೂ, ಅವನೊಬ್ಬ ಬಿಳಿ ಕೂರಿಲ್ಲ ವ್ಯಾ ತೂ ಎಂದು ಮಲಗಿದಳು. ಮಧ್ಯರಾತ್ರಿಲಿ ಚಂದು ಅಪ್ಪ ಅಮ್ಮನ ಕೋಣೆಯಲ್ಲಿ, ರೀ, ಇವತ್ತು ನಿಮ್ಮ ಅಕ್ಕನ ಮಗ ಬಂದಿದ್ದ, ಪಾರ್ಥ. ಅವಳಿಲ್ಲ ಅಂದರೂ ಕೇಳದೆ ರೂಮೆಲ್ಲ ಚೆಕ್ ಮಾಡಿ ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು, ಇಲ್ಲ ಅವಳನ್ನು ಎತ್ತಾಕೊಂಡು ಹೋಗಿ ಮದುವೆ ಆಗ್ತೀನಿ ಎಂದು ರಂಪ ಮಾಡ್ದ. ಈ ವಿಚಾರ ಅವಳಿಗೆ ಹೇಳಿಲ್ಲ ನಾನು. ಅವನು ಸರಿ ಇಲ್ಲ. ಇನ್ನು ನಮ್ಮ ಅರ್ಗಿಣಿನ ಕಪ್ಪಿಗೆ ಹೇಗೆ ಕೊಡೋದು. ನಮ್ಮ ಚಂದು ಬೇರೆ ಈಗಲೇ ಮದುವೆ ಬೇಡ ಅಂತಿದ್ದಾಳೆ. ನೋಡಿದ್ರೆ ಈಗ ಹುಡುಗ ಬೇರೆ ಕಾಯ್ತಿದ್ದಾನೆ. ಮುಂದೇನ್ರಿ ಎಂದರು ಶಾರದಾ ಚಿಂತೆಯಲ್ಲಿ. ವಿಧಿ ಕಣೆ, ಆ ರಾಯರು ನೋಡ್ಕೊಳ್ತಾರೆ. ಮಗಳಿಗೆ ಏನು ಹೇಳಬೇಡ. ಓದೋ ಮಗು ತಲೆಗೆ ಹಾಕ್ಕೊಳ್ಳುತ್ತೆ. ಈಗಲೇ ನಮ್ಮ ಬಗ್ಗೆ ಅಷ್ಟು ಯೋಚಿಸುತ್ತೆ ಎಂದು ಚೆನ್ನರಾಯ ಸುಮ್ಮನಾದರು. ಆ ಮಗುವಿಗೆ ಮದುವೆ ಆಗೋ ಕಾಲ ಬಂದಿದೆ ಕಣೆ. ರಾಜ್ಕುಮಾರನಂತೆ ಒಬ್ಬ ಬರ್ತಿದ್ದಾನೆ. ಮನಸ್ಸಲ್ಲೇ ಮಾತಾಡಿ ನಿದ್ರೆಗೆ ಜಾರಿದರು ಚೆನ್ನರಾಯರು. ಮೊದಲೇ ಶಾಸ್ತ್ರ ಹೇಳ್ತಾರಲ್ವಾ, ಅದಕ್ಕೆ. ಗುಡ್ ಮಾರ್ನಿಂಗ್ ಗೆಳೆಯರೇ ಅಂತ ಭಾಸ್ಕರನು ಬಂದಿದ್ದ. ಈತ ನಮ್ಮ ಹುಡುಗಿ ಎಂದಿನಂತೆ ಲೇಟು. ಆದರೂ ಇದು NRIಗೆ ಕಾಮನ್ ಆಗೋಗಿತ್ತು. ಅವಳನ್ನು ಕೆಣಕಲು ಅದೊಂದು ಒಳ್ಳೆ ಅವಕಾಶ ಅಂತ ತಿಳಿದವನು ಕ್ಲಾಸ್ ಶುರು ಮಾಡಿದ್ದ. ಆದರೆ ಹುಡುಗಿ ಬರಲೇ ಇಲ್ಲ. ಹೇಗೋ ಕ್ಲಾಸ್ ಮುಗಿಸಿ ಹೊರ ಬಂದವ ತನ್ನ ಕ್ಯಾಬಿನ್ ಕಡೆ ಇನ್ನು ಹೋಗಬೇಕು. ಬ್ಲ್ಯಾಕ್ ಗೇಟ್ ಬಳಿ ಚಂದು ಕೇಕೆ ಹಾಕಿ ನಗುತ್ತಾ ನಿಂತಿದ್ದಳು. ಅವಳ ನಗು ನೋಡಿದವನಿಗೇನು ಬೇಸರವಾಗಲಿಲ್ಲ. ಆದರೆ ಎದುರಿಗಿದ್ದವನನ್ನು ನೋಡಿ ಕೋಪ ಬಂತು. ನೋಡೋ ಮಗ, ಲವ್ ಬರ್ಡ್ಸ್ ಎಂದು ಹಿಂದೆಯಿಂದ ಬಂದ ಸ್ಟೂಡೆಂಟ್ಸ್ ಮಾತು ಕೇಳಿ ಇನ್ನಷ್ಟು ಕೋಪ ತಾರಕಕ್ಕೇರಿತು. ಕೈಯಲ್ಲಿದ್ದ ಬುಕ್ ಹಿಸುಕಿದವನಿಗೆ ತಾಳ್ಮೆ ಮುಗಿದಂಥ ಕೋಪ. ಅವಳು ತುಂಬ ಕ್ಲೋಸ್ ಮೂವ್ ಆದಂತೆ ಕಂಡಿತ್ತು. ತನಗೆ ಮೈಕೈ ಮುಟ್ಟಬೇಡ ಎಂದವಳು ಅದ್ಯಾವನೋ ಹುಡುಗನ ಜೊತೆ ಹೆಗಲು ಕೈ ಮುಟ್ಟುತ್ತಾ ಮಾತಾಡಿಸಿಕೊಳ್ಳುತ್ತಿದ್ದದ್ದು ನೋಡಿ ಸಹಿಸೋಕೆ ಆಗಲಿಲ್ಲ. ಒಂದು ಕ್ಷಣವೂ ಯೋಚಿಸದೆ ಅವರಿದ್ದೆಡೆ ಬಂದಿದ್ದ. ಹೇ ಯು, ವಿಚ್ ಬ್ರಾಂಚ್ ಆರ್ ಯು? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಡೋಂಟ್ ಯು ಹ್ಯಾವ್ ಕ್ಲಾಸ್ ನೌ ಎಂದು ಆ ಹುಡುಗನನ್ನು ಟಾರ್ಗೆಟ್ ಮಾಡಿದ್ದ. ಸರ್, ಹೀ ಈಸ್ ನಾಟ್ ಸ್ಟೂಡೆಂಟ್ ಎಂದವಳಿಗೆ, ಮತ್ತೆ ನೀವು ಸ್ಟೂಡೆಂಟ್ ತಾನೆ, ಗೆಟ್ ಇನ್ ಎಂದು ಅವಳತ್ತ ಕೂಗಿ ಹೇಳಿದ್ದ. ಸ್ಟೂಡೆಂಟ್ ಅಲ್ಲ ಅಂದರೆ ಇಲ್ಲೇನ್ರಿ ಕೆಲಸ, ಹೋಗಿ ಬಂದು ಕೆಲಸ ನೋಡ್ಕೊಳ್ಳಿ ಎಂದವನಿಗೆ ಇತ್ತ ಇವಳ ಕಡೆ ನೋಡಿ ತಾನಿನ್ನು ಅಲ್ಲೇ ಇದ್ದವಳಿಗೆ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿದ್ದ. ಭಯಂಕರ ಕೋಪ ಇತ್ತು ಅವನಲ್ಲಿ. ಅವರು ಹೋಗೋದನ್ನೇ ಯಾರೋ ವಿಡಿಯೋ ಮಾಡಿದ್ರು. ಸರಿ, ಯಾಕೆ ಹಿಂಗುತ್ತಿಂದ ಮಂಗನ ಥರ ಆಡ್ತಿದ್ದೀರಾ ಎನ್ನುತ್ತಾ ಸಿಡುಕಿದವಳನ್ನು ತನ್ನ ಕ್ಯಾಬಿನ್ ಕಡೆ ಕರೆದೊಯ್ಯುವ. ಕ್ಲಾಸ್ ಮಿಸ್ ಮಾಡಿ ಅವನ ಜೊತೆ ಮಾತಾಡೋಕ್ಕೆ ಏನು ರೀಸನ್? ಅಪ್ಪ ಅಮ್ಮ ಓದಿ ಅಂತ ಕಾಲೇಜಿಗೆ ಕಳಿಸಿದ್ರೆ ನೀನು ಈ ಥರ ಹುಡುಗರ ಜೊತೆ ಟೈಮ್ ಪಾಸ್ ಮಾಡ್ತಾ ಲವ್ ಗಿವ್ ಅಂತ ತಿರುಗಾಡ್ತಿರಲ್ಲ, ನಾಚಿಕೆ ಆಗೋದಿಲ್ಲ? ಕೇಳಿಯೇ ಬಿಟ್ಟ ಅಂಜದೆ. ಏನು ಲವ್ವ ಎಂದು ಊರಗಲ ತೆರೆದ ಬಾಯಿಗೆ ಇನ್ನೇನು ಟೈಮ್ ಪಾಸಾ ಎಂದು ಮಾತಾಡಿ ಇನ್ನಷ್ಟು ಕೋಪ ತರಿಸಿದ್ದ. ನಾನು ಯಾಕೆ ಕ್ಲಾಸಿಗೆ ಬರಲಿಲ್ಲ ಅಂತ ಕೇಳಿ ಬೇಡ ಅನ್ನಲ್ಲ. ನನ್ನ ಹತ್ರ ಈ ಥರ ಏನೇನೋ ಮಾತಾಡಬೇಡಿ. ಯಾಕೆ ಸತ್ಯವಾನ್ ಸಾವಿತ್ರಿ ನೋಡು ನೀನು, ಅದಕ್ಕೆ ಹಲ್ಲು ಕಡಿಯುತ್ತಲೇ ಕೇಳಿದ್ದ. ತೆಗೀರಿ ಕೈನ, ಆಗ್ಲಿಂದ ಸುಮ್ಮನಿದ್ರೆ ಹೆಚ್ಚಾಯಿತು ನಿಮ್ಮದು ಎಂದು ಅವನ ಕೈ ಪಕ್ಕಕ್ಕೆ ಸರಿಸಿ ಇನ್ನೇನು ಹೋಗಬೇಕು ಮತ್ತೆ ಕೈ ಹಿಡಿದು ಎಳೆದು ನಿಲ್ಲಿಸಿಕೊಂಡಿದ್ದ. ನಿಮ್ಮದು ಅತಿ ಆಯಿತು ಎಂದು ಬೆರಳು ತೋರಿಸಿದವಳ ಬೆರಳನ್ನು ಅವನ ತೋರ್ಬೆರಳಲ್ಲಿ ಕಟ್ಟಾಕಿದ್ದ. ನಿಮ್ಗೆಂದು ಹುಚ್ಚು ನಾಯಿ ಕಚ್ಚಿದ್ಯಾ? ಯಾಕ್ರಿ ಹುಚ್ಚಿಡ್ದವರಂತೆ ಆಡ್ತಿದ್ದೀರಾ? ಮತ್ತೆ ಕೆಣಕಿದಳು. ಸೇ ಟ್ರೂತ್ ಎಂದು ಪುನಃ ಅದೇ ವಿಚಾರ ಕೇಳಲು ಅವನ ಸನಿಹಕ್ಕೆ ಮಣಿಯುತ್ತಿದ್ದ ಅನುಭವ ಹುಡುಗಿಗೆ. ಅವನ ನೋಟಕ್ಕೆ ನೋಟ ಬೆಸೆಯುವಷ್ಟು ಧೈರ್ಯ ಇಲ್ಲ. ನಿನ್ನೆ ನಡೆದ ಸೀನ್ ಕಣ್ಮುಂದೆ ಮತ್ತೆ ಮತ್ತೆ ಬಂದಿತ್ತು. ಅವನ ಉಸಿರಿನ ಶಾಖವು ಮೈಯೆಲ್ಲ ಬೆವರಿಳಿಸಿತ್ತು. ತನ್ನಲ್ಲಾಗುತ್ತಿದ್ದ ಬದಲಾವಣೆಯ ಲಕ್ಷಣ ನೋಡಿ ಗಾಬರಿಯಾಗಿದ್ದಳು. ಆದರೆ ಇವನಂತೂ ಬಿಡುವಂತೆ ಕಾಣದಿರಲು, ಹೌದು, ನಾವಿಬ್ಬರು ಲವರ್ಸ್, ನಾನು ಕಮಿಟೆಡ್ ಎಂದು ಸುಳ್ಳು ಹೇಳಿಬಿಟ್ಟಳು. ಅವಳ ಆ ಕಮಿಟೆಡ್ ಎನ್ನುವ ಮಾತು ಕೇಳಿಸಿಕೊಂಡವನಿಗೆ ಗಲಿಬಿಲಿ. ಮೊದಲೇ ಇನ್ಫ್ಯಾಕ್ಚುಯೇಷನ್ ಅಂದ್ಕೊಂಡಿದ್ದ, ಈಗ ಯಾಕೋ ಕುಸಿದಂತೆ ಅನುಭವ. ವಾಟ್ ಎಂದು ಬೆರಳನ್ನು ಬಿಟ್ಟಿದ್ದ. ಹೌದು ಎಂದು ಏನೋ ಬಾಯಾಡಿಸಿದಳು. ಅಪ್ಪ ಅಮ್ಮ ಓದಿ ದಬ್ಬಾಕಿ ಅಂತ ಕಳಿಸಿದರೆ ಇದೆಲ್ಲ ಮಾಡ್ತೀನಿ ಅನ್ನೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಮುಖಕ್ಕೆ ಉಗಿದಂಗೆ ಇತ್ತು. ಇಲ್ಲ ಅಂದರೆ ಅವರಿಗೂ ಗೊತ್ತು ನಮ್ಮ ವಿಚಾರ. ಮದುವೆ ಆದಮೇಲೆ ಓದು ಅಂದರು. ಅಲ್ಲ, ಓದಾದ್ಮೇಲೆ ಮದುವೆ ಅಂದಿದ್ದಾರೆ ಅಷ್ಟೇ ಎಂದಿದ್ದೆ. ನಿಜಕ್ಕೂ NRIಗೆ ಆಘಾತವಾಗಿತ್ತು. ನಿಜವಾಗ್ಲೂ ನೀನು ಕಮಿಟೆಡಾ ಮತ್ತೆ ಕೇಳಿದ ಪಾಪ. ಹೌದು 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 ಎಂದು ಅಲ್ಲಿಂದ ಹೋಗುವವಳಿಗೆ ಮತ್ತೆ ತಡೆದ ಅನುಭವ. ರೀ, ಯಾಕೋ ಅತಿ ಆಯಿತು ನಿಮ್ಮದು. ನೀವು ಈ ಥರ ನನ್ನ ದುಪ್ಪಟ್ಟ ಹಿಡಿದು ತಡೆಯೋ ಅಧಿಕಾರ ಯಾರು ಕೊಟ್ಟರು? ನಮ್ಮ ಹುಡುಗನಿಗಷ್ಟೇ ಅಧಿಕಾರ ಇರೋದು, ಸುಮ್ಮನೆ ಬಿಡ್ರಿ. ಇಲ್ಲ ಗೊತ್ತಲ್ವಾ
ಒಂದೇ ಡಿಚ್ಚಿ 4 ಗುನ್ನ ತೆಗೆದು ಬಿಟ್ಟ ಅಂದರೆ ಪ್ರಪಂಚ ಸುತ್ತು ಬರಬೇಕು ಎನ್ನುವಾಗಲೇ ಅವಳು ಮುಂದೆ ಬಂದು ನಿಂತವ 2 ಕೈಗಳನ್ನು ಮೇಲೆತ್ತಿ ತೋರಿದ್ದ. ದೇವ್ರು ನನಗೆ ಬರೀ 2 ಕೈ ಕೊಟ್ಟಿರೋದು, ನಿನಗೇನಾದರೂ 4 ಕಣ್ಣು ಕೊಟ್ಟಿದ್ದಾನಾ ಎನ್ನಲು ಹಿಂದೆ ನೋಡಿದ್ದಳು. ಟೇಬಲ್ ಚೂಪಿನ ಕಾಲಿಗೆ ದುಪ್ಪಟ ಸಿಕ್ಕಿತ್ತು ಅಷ್ಟೆ. ಹಾಗೆ ಬಿಡಿಸಿಕೊಂಡವಳು ಒಂದು ಕ್ಷಣವೂ ಇರದೆ ಹೋದಳು. ಅವಳೇನೋ ಹೋದ್ಲು, ಆದರೆ ಹೀರೋ ಮುಖ ನಿಜವಾಗಿಯೂ ಹರಳೆಣ್ಣೆ ಕುಡಿದಂತೆ ಕಂಡಿತ್ತು. ಇತ್ತ ಹೊರಗಡೆ ಬಂದವಳು ಎದೆಯ ಮೇಲೆ ಕೈಯಿಟ್ಟು ಸದ್ದು ಕೇಳಿಸ್ಕೊಂಡು, ಅಯ್ಯೋ ರಾಯರೇ, ಇದೇನು ನನಗೆ ರೋಗ ಬಂದಂಗಿದೆ, ಹಾರ್ಟ್ ಬೀಟ್ ಏರೋಪ್ಲೇನ್ ಹತ್ತಿದಂಗೆ, ಕೈಕಾಲು ಸ್ವಾಧೀನ ಇಲ್ದಂಗೆ. ಏನಾಯಿತು ಚಂದು? ಆ ಬೀಜಿ ಮಾಟ ಮಂತ್ರ ಮಾಡ್ತಾನೆ ಅನಿಸುತ್ತೆ, ಅದಕ್ಕೆ ಏನೇನೋ ಆಗ್ತಿದೆ. ಇನ್ಮೇಲೆ ಅವನಿಂದ ದೂರ ಇರು. ಭರತನಾಟ್ಯ ಆಡ್ತಿದ್ದ ಹೃದಯನ ಬ್ರೇಕ್ ಡ್ಯಾನ್ಸ್ ಮಾಡುವಂತೆ ಮಾಟ ಮಾಡಿದ್ದಾನೆ ಬೀಜಿ ಎಂದು ಕ್ಲಾಸ್ ಕಡೆ ಹೋದಳು. ಹೀಗೆ ದಿನ ಸಾಗ್ತಿತ್ತು. ಇತ್ತೀಚೆಗೆ ಗೌರವ್ ಮುಂದೆ ಒಂದು ಕ್ಷಣ ಕೂಡ ನಿಲ್ತಿರ್ಲಿಲ್ಲ ಹುಡುಗಿ. ಅವನು ಕೂಡ ಅವಳು ಕಮಿಟೆಡ್ ಅಂತ ಯಾಕೋ ಇನ್ಆ್ಯಕ್ಟಿವ್ ಆಗಿದ್ದ. ಭರತನಾಟ್ಯ ಹೇಳ್ಕೊಡೋ ಟೈಮ್ ಬದಲಿಸಿದ್ದಳು. ಯಾವಾಗ ಗೌರವ್ ವಾಕಿಂಗ್ ಹೋಗ್ತಾನೋ, ಯಾವಾಗ ಅವನು ಮೀಟಿಂಗ್ನಲ್ಲಿರ್ತಾನೋ ಆ ಸಂದರ್ಭ ಬಳಸಿ ಕ್ಲಾಸ್ ಮುಗಿಸಿ ಬರ್ತಿದ್ಲು. ಆಡಿಷನ್ಗೆ ನೇಮ್ಸ್ ಕೊಟ್ಟವರೆಲ್ಲ ಇಂದು ಆಡಿಷನ್ ಕೊಡೋ ದಿನ ಆಗಿತ್ತು. ಗೌರವ್ ಡ್ಯಾನ್ಸ್ ಮತ್ತು ಡ್ರಾಮಕ್ಕೆ ಜಡ್ಜ್ ಆಗಿದ್ದನು. ಅದರ ಮುಂದಾಳತ್ವ ನಿಶ್ಚಲ್ ಹಾಗೂ ಚಂದುದಾಗಿತ್ತು. ಡ್ಯಾನ್ಸ್ ಮೂವ್ಸ್ ಬಹಳ ಚೆನ್ನಾಗಿ ತಿಳಿದಿದ್ದ ಗೌರವ್ ಆಡಿಷನ್ ಕೊಡೋಕ್ಕೆ ಬಂದವರನ್ನು ತಿದ್ದುಪಡಿ ಸೆಲೆಕ್ಟ್ ಮಾಡ್ತಿದ್ದ. ಹಾಗೆ ಡ್ಯಾನ್ಸ್ ಆಗುತ್ತಿರಲು ಒಂದು ಜೋಡಿ ಸಾಲ್ಸಾ ಮಾಡಲು ವೇದಿಕೆ ಹತ್ತಿತ್ತು. ಆದರೆ ಇಬ್ಬರಲ್ಲೂ ಬಾಡಿ ಲ್ಯಾಂಗ್ವೇಜ್ ಮತ್ತು ಹೊಂದಾಣಿಕೆ ಕಾಣದ ಗೌರವ್ ಅವರನ್ನು ಸೆಲೆಕ್ಟ್ ಮಾಡದಿರಲು ಅದ್ಯಾಕೋ ಅಲ್ಲಿದ್ದ ಎಲ್ಲರಿಗೂ ಬೇಜಾರಾಯಿತು. ಪ್ರತಿ ವರ್ಷ ಅವರು ಸಾಲ್ಸಾ ಆಡ್ತಿದ್ರು ಸರ್, ಈ ಸಲ ನೀವು ಡಿಸ್ಕ್ವಾಲಿಫೈ ಮಾಡಿಬಿಟ್ರಿ ಎಂದರು ಶಶಾಂಕ್. ಕೊನೆ ವರ್ಷ ಪಾಪ ಸರ್, ಅವಕಾಶ ಕೊಡಿ ಎಂದು ಕೇಳಲು ಹೋಗುತ್ತಿದ್ದವರಿಗೆ ಅವರ ಮಿಸ್ಟೇಕ್ಸ್ ತೋರುತ್ತಾ ಕರೆಕ್ಷನ್ಸ್ ಮಾಡ್ತಿದ್ದ. ಅವ್ರಿಗ್ಯಾಕೋ ಅರ್ಥವಾಗದಿರಲು, ಸರ್ ಒಮ್ಮೆ ನೀವು ಯಾರ ಜೊತೆಲಾದರೂ ಮಾಡಿ ತೋರಿಸಿ ಎಂದು ಕೇಳಿದರು. ಅಲ್ಲಿದ್ದ ಹುಡುಗಿರೆಲ್ಲ ನಾನು ಮುಂದು ತಾನು ಮುಂದು ಅಂತ ತಿಂದಾಕೋ ಥರ ನೋಡ್ತಿದ್ರು. ಆದರೆ ಚಂದನ ಒಬ್ಬಳು ಮಾತ್ರ ತನ್ನ ಪಾಡಿಗೆ ನಿಶ್ಚಲ್ ಜೊತೆ ಮಾತಾಡ್ತಿದ್ದದ್ದು ನೋಡಿದವನು ಇವಳನ್ನು ಕರೀಲಾ ಎಂದು ಯೋಚಿಸಿ, ಬೇಡಪ್ಪ, ಈ ಗಂಡು ಬೇರೆ ದೊಡ್ಡ ಲೂಸ್, ಅದು ಕಮಿಟೆಡ್ ಬೇರೆ ಎಂದು ಬೇರೆಯವ್ರ ಕಡೆ ನೋಡಲು ಅಲ್ಲಿಗೆ ಚಂದನ ಜೊತೆ ಯಾವಾಗಲೂ ಹರಟೆ ಹೊಡೆಯುತ್ತಿದ್ದ ಹುಡುಗ, ಅದೇ ಕಣ್ರಿ ಬೀಜಿ ಪ್ರಕಾರ ಚಂದು ಬಾಯ್ ಫ್ರೆಂಡ್ ಬಂದಿದ್ದ. ಅವನನ್ನು ನೋಡಿದವನು ಈಗ ಚಂದು ಜೊತೆ ಹೆಜ್ಜೆ ಹಾಕಿ ಉರಿಸುವ ಪ್ಲ್ಯಾನ್ ಮಾಡಿದ್ದ. ಚಂದನ ಕಮ್ ಆನ್ ದಿ ಸ್ಟೇಜ್ ಎನ್ನಲು ಎಲ್ಲರೂ ಕಪ್ ಚುಪ್. ಮುಂದೆ ಕತೆ ಹೇಗಿದೆ ಹೇಳಿ, ಕತೆ ಬಗ್ಗೆ ಕೇಳಿ ಮೆಸೇಜ್ ಮಾಡಿ, ಕಮೆಂಟ್ಸ್ ಮಾಡಿ, ಸ್ಟಿಕ್ಕರ್ ಕೊಟ್ಟು ಸಪೋರ್ಟ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಸೂಪರ್ ಡೂಪರ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಮುಂದೆ ಇನ್ನೂ ಚೆನ್ನಾಗಿದೆ ಕತೆ. ಯಾಕೋ ಈ ಕತೆಗೆ ನೀವೆಲ್ಲ ಯಾಕೆ ಕಾಮಿಡಿ ಟಚ್ ಇದೆ ಅಂತ ಇಷ್ಟ ಆಗ್ತಿಲ್ವಾ, ಅಥವಾ ತುಂಬ ಹೀರೋ ರಫ್ ಆ್ಯಂಡ್ ಟಫ್ ಇಲ್ಲ ಅಂತ ಇಷ್ಟ ಆಗ್ತಿಲ್ವಾ ಗೊತ್ತಿಲ್ಲ. ಬಟ್ ವ್ಯೂಸ್ ಅಂತೂ ತುಂಬ ಕಮ್ಮಿ ಹೋಗ್ತಿದೆ, ಬೇಜಾರಾಗ್ತಿದೆ. ಬಟ್ ಸ್ಟಿಲ್ ಕತೆ ಯಾರು ಕೇಳ್ತಾರೋ ಅವರಿಗೋಸ್ಕರ ಹಾಕ್ತೀನಿ. ಮತ್ತೆ ಸಿಗೋಣ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.